ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಏನತ್ತೆ? ಏನೇ ಇಷ್ಟೊತ್ತಾದ್ರೂ ತಿಂಡಿ ಕೊಡ್ಬೇಕು ಅನ್ನೋ ಜ್ಞಾನ ಬೇಡವೇನೆ? ಅತ್ತೆ, ನಾನು ತಟ್ಟೆ ತುಂಬಾ ಚಪಾತಿ ಮಾಡಿಟ್ಟಿದ್ದೆ, ಅದೇ ಖಾಲಿ ಆಯ್ತು. ಯಾರು ತಿಂದನೆ ಖಾಲಿ ಆಗೋಯ್ತಾ? ಇಲ್ಲಿ ಕೂತಿದವಲ್ಲ ಈ ದಂಡ್ಪಿನ್ಗಳು, ಇವೆರಡನ್ ಕೇಳಿ, ಇವರೇ ತಿಂದು ಖಾಲಿ ಮಾಡ್ರು. ಚಪ್ಪ ಆಡ ಮತ್ತೆ ಒಂದು ಅರ್ಥ ಬೇಡವೇನೆ? ನಾನು ಬರೀ 5 ಚಪಾತಿ ತಿಂದಿರೋದು, ಈ ತಡಿಯ 20 ಚಪಾತಿ ಗದಿಗಿದ್ದಾನೆ. ಯಾಕೆ ಸುಳ್ಳಾಯ್ತಾ ಇದ್ಯಾ? ನನಗೆ 5 ಚಪಾತಿ ಕೊಟ್ಬಿಟ್ಟು 20 ಚಪಾತಿನ ನೀನಂತಾನೆ ತಿಂದಿದ್ದು. ತಡಿಯ, ಸುಳ್ಳು ಹೇಳಿದ್ರೆ ಶಾಪ ಕೊಟ್ಬಿಡ್ತಾನೆ ಆಮೇಲೆ. ಏನಂತ ಶಾಪ ಕೊಡ್ತೀಯ? ಈ ಜನ್ಮದಲ್ಲ ಕಣೋ, ಇನ್ನು 7 ಜನ್ಮದಲ್ಲೂ ನಿನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಲ್ಲ ಕಣೋ. ನಾನು ಶಾಪ ಕೊಡ್ತೀನಿ ತಗೋಣ. ನಿನಗೆ ಈ ಜನ್ಮದಲ್ಲ, ಇನ್ನು 7 ಜನ್ಮದಲ್ಲೂ ಮಕ್ಕಳಾಗೋದಿಲ್ಲ. ಮಕ್ಕಳು ಹಾಳಾಗೋಗ್ಲಿ, ಪಿಳ್ಳ ಪಿಸ್ಕು ಆಗೋದಿಲ್ಲ. ನೀನ್ ಯಾವನು ನನಗೆ ಮಕ್ಕಳಾಗಲ್ಲ ಮರಿ ಆಗಲ್ಲ ಅಂತ ಹೇಳೋನು? ನೀನು ಯಾವನು ನನಗೆ ಮದುವೆ ಆಗಲ್ಲ ಅಂತ ಹೇಳೋನು? ಬಿಡ, ನೀನ್ ಹಿಂಗೆಲ್ಲ ಇರುತ್ತೆ ಪಕ್ಕದ ಕಣ. ಇಲ್ಲ ಇರೋ, ನೀನ್ ಇಲ್ಲ ಇರೋ, ನಾನು ಮಾಡ್ತಿಲ್ಲ. ನಾನು ಮಾಡ್ತಿಲ್ಲ. ಚೆನ್ನಾಗೇ ಇಲ್ತಾಳಲ್ಲ, ಯಾಕೆ ಜಗಳ ಆಡ್ತಾರೆ? ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆಯಲ್ಲ, ಅದನ್ನ ಕರೆಕ್ಸೋದಕ್ಕೆ ಹೀಗಾಡ್ತಾರೆ. ಸರಿಯ ಆಚೆ ಬರೋ, ತಾಕತ್ತಿದ್ರೆ ಆಚೆ ಬರಲೇ. ಸರಿಯ, ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ಯೋ ನಿನ್ನ ಗತಿ ಎರಡು ಚಿಂದಿ ಚಿತ್ರಾನ್ನ. ನನ್ನ ಸುದ್ದಿಗೆ ನೀನೇನಾದ್ರು ಬಂದ್ರೆ ನಿನ್ನ ಗತಿ ನನ್ನನ್ನ ಅಷ್ಟು ಸುಲಭವಾಗಿ ಸಿಗ್ತೀರ ನೀನು? ನಿನ್ನ ನಾನು ಹೆಂಗೆ ಸಿಗ್ತೀನಿ ನೋಡ. ನನ್ನ ವಿಷಯಕ್ಕೆ ನೀನ್ ಇನ್ನೊಂದ್ಸಲ ಬಂದ್ರೆ ಮಸಾಲ ದೋಸೆಗೆ ಹಾಕೋ ಆಲೂಗಡ್ಡೆ ಪಲ್ಯ ತುಳಿತಾರಲ್ಲ, ಹಂಗ ತುಳಿದು ಬಿಡ್ತೀನಿ. ಅವರು ನನ್ನ ಯಜಮಾನ್ರು. ಇಟ್ಕೊಂಡ್ರಿ, ನಾನು ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಇಂಥ ಹೊತ್ತಲ್ಲಿ ಇದೆಲ್ಲ ಬೇಕಾ? ಬೇಗ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ಗಂಡಸರ ಲಕ್ಷಣ ಅಲ್ಲ ಕಣ. ಏನೋ ಪೈ ಪೈ ಪಳ್ಳಂತ ಸೌಂಡ್ ಬಂತಲ್ಲ, ಏನು ಯಾರೇ ಕೆಲಸ ಮಾಡಿದ್ದು ಅಂತ ಹೇಳಿ ಅವ್ರು ನಂಗೆ ಕಾಲಾಗ ಹಾಕೊಂಡು ತಿಗಡೆ ಹೊಸ ಕೊಡ್ತೀನಿ. ಇಲ್ಲಿ ನಿಂತಿದ್ದಾರಲ್ಲ ದಂಡ್ಪಿಂಡ್ಗಳು, ಇವರೇ ತಿಂದಿದ್ ಜಾಸ್ತಿ ಆಗಿ ಹೀಗಾಡ್ತಿದ್ದಾರೆ. ಅಣ್ಣಯ್ಯ, ಇದ್ರಲ್ಲಿ ನಮ್ಮ ಯಜಮಾನ್ರದ್ದು ಏನು ತಪ್ಪಿಲ್ಲ, ಎಲ್ಲ ಪದ್ದುದೆ. ನನಗೆ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾನಲ್ಲ, ಹಾಗಂತ ಹೇಳೋದಕ್ಕೆ ಇವನೇನ್ ಫ್ಯಾಮಿಲಿ ಲೇಡಿ ಡಾಕ್ಟರ್? ಪಾಂಡುರಂಗ, ನನಗೆ ಮದುವೆನ ಆಗೋದಿಲ್ವಂತೆ, ಹಾಗೆ ಹೇಳೋದಕ್ಕೆ ಇವನೇನು ಕವಡೆ ಶಾಸ್ತ್ರಿನ? ನಿಮ್ಮಿಬ್ರು ನಂದು ಏನು ಪ್ರಯೋಜನ ಇಲ್ಲ ಕಣ್ರು. ನೀವು ಕೇಳಿದಾಗೆಲ್ಲ 200 ಎತ್ತು ಕೊಡ್ತಾರಲ್ಲ, ಅವ್ರಿಗೆ ಅನ್ಬೇಕು ನಾನು. ಡೋಂಟ್ ಟಾಕ್ ರಮೇಶ್. ಕೊಬ್ಬು ಜಾಸ್ತಿ ಆಗಿ ಜಗಳ ಮಾಡ್ತಿರೋರು ಇವರಿಬ್ರು. ಈ ಜಗಳದಲ್ಲಿ ನನ್ನನ್ನೇನಾದ್ರು ತಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮೈಂಡ್ ಇಟ್, ಡಿಸ್ಗಸ್ಟಿಂಗ್ ಪೀಪಲ್. ಹೊಡೆದಾಕೋದಕ್ಕೆ ನನ್ನ ಮನೆ ವಸ್ತುಗಳೇ ಬೇಕಾಗಿತ್ತೇನ್ರ ನಿಮ್ಮಿಬ್ರಿಗೂ? ನೋಡಿ ಬಾಬಾ, ನನ್ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಅವ್ನಿಗೊಂದ್ ಮಾತು ಹೇಳ್ಬಿಡಿ. ಅಲ್ಲೋ ನಡಿಯೇ, ರೂಮಲ್ಲಿ ಏನೇನ್ ಸಿಗುತ್ತೋ ಎಲ್ಲ ಹೊಡೆದಾಕಣ. ಪಾಂಡುರಂಗ, ನನಗೆ ಕೋಪ ಬಂದ್ರೆ ನಾನು ನನ್ನ ಮಾತನ್ನೇ ಕೇಳೋದಿಲ್ಲ. ಅವನಿಗೆ ಬುದ್ಧಿವಾದ ಹೇಳ್ಬಿಡು, ಇಲ್ಲ ಅಂದ್ರೆ ನನ್ನ ರೂಮಲ್ಲಿರೋ ಎಲ್ಲ ವಸ್ತುಗಳನ್ನು ಹೊಡೆದಾಕ್ಬಿಡ್ತೀನಿ. ಮಗನೇ, ಈಗೇನೋ ಮಾಡ್ತೀಯಾ? ಒಂದಿಷ್ಟು ಮೈದಾ ಹಿಟ್ಟಿನ ಗಮ್ ಮಾಡ್ಕೊಂಡು ಅವ್ರು ಹೊಡೆದಾಕಿರೋದನ್ನೆಲ್ಲ ಅಂಟಾಕ್ತೀನಿ. ಅಡ್ಗೆ ಮನೆಯಿಂದ ತುಪ್ಪದ ವಾಸನೆ ಘಮ ಘಮ ಅಂತ ಬರ್ತಾ ಇದೆ ಅಲ್ವೇನೋ? ಹೌದು ಕೊಡಪ್ಪದ್ದು, ನಮಗೋಸ್ಕರ ಯಾವ್ದೋ ಸ್ಪೆಷಲ್ ತಿಂಡಿನೇ ಮಾಡಿರ್ಬೇಕಲ್ವಾ? ಮತ್ತೆ ಜಗಳಾಡಕ್ಕೆ ಪ್ಲಾನ್ ಮಾಡ್ತಾ ಇದೀರೇನೋ? ಯಾರೋ ಮಾತುಕೊಂದು ಅರ್ಥ ಬಿಡುವ ಜಾಜಕ್ಕೆ. ನಾನು ಪದ್ದು ಯಾರು ಆಪ್ತ ಮಿತ್ರರು ಅಲ್ವೇನಾ? ವೆರಿ ಗುಡ್. ಜಾಜಿ ಅವ್ರೆ, ಇವತ್ತೇನ್ ಸ್ಪೆಷಲ್? ನಿಮ್ಮಿಬ್ರಿಗೂ ಗೊತ್ತಾಗೋಯ್ತಾ? ನೋಡ್ರ, ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಅದಕ್ಕೋಸ್ಕರ ಚೌಚೌವಾತ್ ಮಾಡ್ಸಿದೀನಿ. ಅವ್ರು ಹೋಗಾದ್ಮೇಲೆ ನಿಮ್ಮಿಬ್ರಿಗೂ ಕೊಡ್ತೀನಿ. ಅಲ್ಲಿರೋದು ಯಾವ್ದೇ ಕಾರಣಕ್ಕೂ ಜಗಳ ಆಡ್ಬಾರ್ದು. ಜಾಜಿ ಅವ್ರೆ, ನಮ್ಗೆ ಅಷ್ಟೊತ್ತು ತಡ್ಕೊಳ್ಳೋದಿಕ್ ಆಗೋದಿಲ್ವಲ್ಲ? ಟೇಸ್ಟ್ಗಿಂತ ಸ್ವಲ್ಪ ಕೊಟ್ರೆ ಸಾಕು, ಅವ್ರು ಬಂದು ಹೋಗೋರ್ಗು ಸಮಾಧಾನವಾಗಿ ಇರ್ತೀವಿ. ನಿಮ್ಮಿಬ್ರು ಯೋಗ್ಯತೆ ನನಗ್ ಗೊತ್ತಿಲ್ಲ, ನನ್ಗಿದ್ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಚಂಪಂಗ್ ಮೊದ್ಲೇ ಹೇಳಿದ್ದೆ, ಚಂಪಾ ಅದನ್ನ ತಗೊಂಬಾರೆ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ, ಮೊದ್ಲದನ್ ಪಕ್ಕದಲ್ಲಿರೋರು ಕೊಟ್ಟು ಸಮಾಧಾನ ಮಾಡಿ. ನಾನು ವಿಚಾರಿಸ್ಕೊತಿರ್ತೀನಿ. ನೋಡ್ರ, ಇದನ್ನ ಇಬ್ರು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡು ತಿನ್ಬೇಕು. ಇದಕ್ಕೆ ನನಗೆ ಕೊಡಿ, ನಾನು ಪದ್ದು ಇದನ್ನ ಸಮನಾಗಿ ಹಂಚ್ಕೋತೀವಿ, ಆಯ್ತೇನಾ? ಬರ ತಿನ್ನೋಣ. ಓ ಮೈ ಗಾಡ್, ನೋಡ್ದೇನೆ ಚಂಪಾ, ಅವರಿಬ್ರು ಎಷ್ಟು ಚೆನ್ನಾಗಿ ಬಂದಾಗಿದ್ದಾರೆ.
ಈಗೇನೋ ಒಂದಾಗಿದ್ದಾರೆ, ಆಮೇಲೆ ಏನ್ ಕತೆನೋ ಯಾರಿಗ್ ಗೊತ್ತು. ನೋಡು, ಇಬ್ರು ಒಟ್ಟಿಗೆ ತಿನ್ನಕ್ ಶುರು ಮಾಡ್ಬಿಟ್ರೆ ಯಾರು ಜಾಸ್ತಿ ತಿಂದ್ರು ಯಾರು ಕಡಿಮೆ ತಿಂದ್ರು ಅಂತ ಲೆಕ್ಕನೇ ಸಿಗಲ್ಲ. ಅದಕ್ಕೆ ಫಸ್ಟ್ ಅರ್ಧ ನಾ ತಿಂತೀನಿ, ಇನ್ನರ್ಧನ ನೀನ್ ಆಮೇಲೆ ತಿನ್ನು. ಮೊದ್ಲು ಅರ್ಧ ನಾನೇ ತಿಂತೀನಿ. ನಿನ್ನೆ ಹೋಗ್ತೇನೆ ನನಗೆ ಗೊತ್ತಿಲ್ವಾ, ತಟ್ಟೆ ಪೂರ್ತಿ ತಿನ್ಬಿಡ್ತೀನಿ ನೀನು. ಅದಕ್ಕೆ ಫಸ್ಟ್ ಅರ್ಧ ನಾ ತಿಂತೀನಿ, ಆಮೇಲೆ ನೀನ್ ತಿನ್ನ, ಆಯ್ತಾ? ಕಣ್ಣಿಂಗ್ ಬಿಟ್ಕೊಂಡು ಬಾಯಲ್ಲಿ ಜೊಲ್ ಸುರಿಸ್ತಿದ್ರೆ ನಾನು ಹೆಂಗೋ ತಿನ್ಲಿ. ಅದಕ್ಕೆ ನೀವ್ ಒಂದ್ ಕೆಲಸ ಮಾಡು, ಕಣ್ಣು ಮುಚ್ಕೊಂಡ್ರು ನಾ ತಿಂತೀನಿ. ಬರೀ ಅರ್ಧ ಮಾತ್ರ ತಿನ್ಬೇಕು. ಕಣ್ಣು ಹಾಕೋದು, ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ. ಆಯ್ತೇನೋ 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 ತಗೊಳಪ್ಪದ್ದು. ಅರ್ಧ ತಿಂತೀನಿ ಅಂತ ಇಡೀ ಪ್ಲೇಟ್ ನ ಬಡ್ದು ಬಾಲ್ ಬಿಟ್ಟಿದ್ಯಲ್ಲೋ. ಚೆನ್ನಾಗಿತ್ತು ಅಂತ ಬಡ್ದು ಬಾಯಿಗೆ ಹಾಕೊಂಡೆ, ನಾನೇನ್ ಮಾಡ್ಲಿ? ನಾನೇನ್ ಮಾಡ ಬಂದೇ ಇಲ್ಲ. ಏಯ್, ಇಬ್ರಿಗೂ ಕರೆಕ್ಟ್ ಆಗಿ ಶೇರ್ ಮಾಡ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದೆ ತಾನೆ, ಮತ್ತೆ ಜಗಳ ಆಡ್ತಾ ಇದ್ದೀರಾ? ಜಾಜಿ ಅವ್ರೆ ಎಲ್ಲ ತಿಂದ್ಬಿಟ್ಟು ಬರೀ ಖಾಲಿ ತಟ್ಟೆ ನನ್ ಕೈ ಕೊಟ್ಟಿದ್ದಾರೆ. ಸುಳ್ಳು ಹೇಳ್ತಿದ್ದೆ ಶಾಜಿದ್ಗೆ, ತಿನ್ನೋದೆಲ್ಲ ತಿಂದ್ಬಿಟ್ಟು ಇಷ್ಟೇ ಬಾಯಿ ಹತ್ರ ಮೆತ್ತಿದ್ದ ನೋಡಿ, ಅದನ್ನ ನಾಲ್ಗೆಗೂ ಸಿಕ್ತಿಲ್ಲ. ಇಡೀ ತಟ್ಟೆಲಿರೋದನ್ನೆಲ್ಲ ಬಡ್ದು ಬಾರ್ಸ್ಬಿಟ್ಟು ನನ್ ಮೇಲೆ ಸುಳ್ಳು ಆಪಾದನೆ ಹೊರತಾ ಇದ್ಯಾ? ಇದನ್ನೇನು ಮನೆ ಅನ್ಕೊಂಡಿದ್ರು ಸದನ ಅನ್ಕೊಂಡಿದ್ರು, ಬಟ್ಟೆ ಹೊರದಾಕೊಂಡು ಜಗಳ ಆಡ್ತಾ ಇದ್ರಲ್ಲ. ನಿಮ್ಮಿಬ್ರು ಮಾನ ಮರ್ಯಾದೆ ಮುಚ್ಚೋದಕ್ಕೆ ಬಟ್ಟೆ ಮೇಲೆ ಬಂಡವಾಳ ಹೂಡು ನಾನು ಕಂಡ್ರು, ಬಟ್ಟೆ ಮೇಲೆ ನಿಮ್ಗೇನು ಗೊತ್ತಾಗುತ್ತೆ? ಅದ್ರಿಂದ ನಡ್ರ ನಿಮ್ಮಿಬ್ರಿಗೂ ಮಾಡ್ತೀನಿ. ಅಭಿ ಬಿಟ್ಬಿಡಿ, ಅಭಿ ಹೋಗ್ಲಿ, ಬಿಟ್ಬಿಡಿ ಅಭಿ. ಅಭಿ ಬಿಟ್ಬಿಡಿ ಅಭಿ. ಇನ್ನೊಂದು ಸಲ ಬಟ್ಟೆ ಹರಿದಾಕೊಂಡು ಏನಾದ್ರು ಹಾಲಲ್ಲಿ ಜಗಳ ಮಾಡಿ ನನ್ನ ಆಂಟಿಕ್ ವಸ್ತುಗಳನ್ನ ಏನಾದ್ರು ಹಾಳು ಮಾಡಿದ್ರೆ ನಿಮ್ಮಿಬ್ರು ಕೊಚ್ಚಾಕಿ ನಾನೇ ಜೈಲ್ಗೆ ಹೋಗ್ಬಿಡ್ತೀನಿ. ನೆನ್ನೆ ನೋಡಿದ್ರೆ ನಾಯಿಗಳ ತರ ಅರ್ಚಾಡಿ ಕಚ್ಚಾಡ್ತಿದ್ರು, ಇವತ್ತು ನೋಡಿದ್ರೆ ಕೋತಿ ಮರಿಗಳ ತರ ಒಟ್ಟಿಗೆ ಕೂತಿದ್ದಾರೆ. ಇವ್ರಿಗೆ ಏನಾಗಿದೆ, ಯಾಕೆ ಹೀಗೆ ಆಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೇ? ಹೊಟ್ಟೆ ಬಿರಿಯೋಗ್ ದೋಸೆ ತಿಂತಾರಲ್ಲ ಅತ್ತೆ, ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿರುತ್ತೆ, ಅದನ್ನ ಅರ್ಗಿಸ್ಕೊಳಕ್ಕೆ ವರ್ಷಕ್ಕೊಂದ್ಸತಿ ಹೀಗೆ ಆಡ್ತಾರೆ. ನನ್ ಕೆನ್ನೆಗಳೆಲ್ಲ ಸ್ವಲ್ಪ ಒಳಗೋಗಿ ನಾನು ಸಣ್ಣ ಆಗಿದ್ದೀನಿ ಅನ್ಸುತ್ತಲ್ವೇನಾ? ಯಾಕ ಹಿಂಗಾಗ್ತಾ ಇದ್ಯಾ? ಲೋಪತ್ತು ಆನೆಗಳು ಯಾವತ್ತಾರು ಸಣ್ಣ ಆಗುತ್ತೇನೋ. ನನ್ನ ನೀನು ಆನೆ ಅಂತ ಇದ್ಯಾ? ಕೆನ್ನೆಗಳು ಸಣ್ಣ ಆಗಿದೆ ಇಲ್ವ ಅಂತ ಹೇಳ ಸಾಕು. ನೋಡು, ನಿನಗೆ ಹೆಂಡತಿ ಅಂತ ಯಾವಳಾರು ಇದ್ರೆ ಹೋಗಿ ಅವಳನ್ನೇ ಕೇಳ್ಕೊ. ಮತ್ತೆ ನನ್ನ ಮದುವೆ ವಿಷಯ ಮಾತಾಡ್ತಾ ಇದೀಯಾ? ಹೀಗೆ ಮಾತಾಡ್ತಾ ಇದ್ರೆ ನಾನು ನಿನ್ನ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಏನು ಮಹಾ ಮಾತಾಡ್ಬಿಡ್ತೀಯ ನೀನು. ಈ ಜನ್ಮ ಅಲ್ಲ, ಇನ್ನು 7 ಜನ್ಮ ಕಳೆದ್ರು ನಿನಗೊಂದು ಕೋಳಿ ಪಿಳ್ಳನು ಹುಟ್ಟೋದಿಲ್ಲ. ಲೋಪತ್ತು ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ನಿನ್ನ ಕೆನ್ನೆ ಸಣ್ಣ ಆಗಿದೋ ಬಿಟ್ಟಿದ್ಯೋ ಅಂತ ಹೋಗಿ ನಿಮ್ಮ ಅತ್ತನ ಕೇಳ್ಕೊ. ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ, ಆಮೇಲೆ ನಿನಗೆ ಕಾದಿದೆ. ರಂಗತ್ತೆ, ನನ್ನ ಕೆನ್ನೆ ನೋಡಿ, ನನ್ನ ಹೊಟ್ಟೆ ನೋಡಿ, ನಾನು ಸಣ್ಣ ಆಗಿದ್ದೀನೋ ಇಲ್ವೋ ಹೇಳಿ. ಮೊದಲು ಪಲ್ಲ ಮೂಟೆ ಸಲ ದಪ್ಪಗಿದ್ದೆ, ಈಗ ಉದ್ದಿನ ಮೂಟೆ ಸಲ ಸಣ್ಣದಾಗ್ಬಿಟ್ಟಿದ್ದೆ. ಹೌದೌದು, ಇನ್ನೇನು ಉದ್ದಿನ ಊಟ ಉರ್ಲೋದೊಂದು ಬಾಕಿ. ಕಪ್ಪ, ನಾನು ಸಣ್ಣ ಆಗಿದ್ದೀನೋ ಇಲ್ವೋ ಹೇಳ. ಹೂ ಕಡುಪದು ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ. ಲೇ ಪಲ್ಲು, ನೀನು ನನ್ನ ವೈರಿ ಹೆಂಡ್ತಿನೇ ಇರ್ಬೋದು, ಆದ್ರೆ ಒಂದು ವಿಷಯ ಹೇಳು, ನಾನು ಸಣ್ಣ ಆಗಿದ್ದೀನಾ? ನಿನ್ ಹೊಟ್ಟೆ ತಗೊಂಡೋಗ್ ತಕ್ಕಡಿಗೆ ಹಾಕು, ಗೊತ್ತಾಗುತ್ತೆ. ನನ್ನ ಹೊಟ್ಟೆ ತಕ್ಕಡಿಗೆ ತಗೊಂಡೋಗೋ ಸ್ಟಿಕ್ ಆಗ್ಬಿಟ್ಟಿದ್ಯಾ? ಬಿಟ್ಲಾ, ಒಬ್ರಲ್ಲ ಇಬ್ರಲ್ಲ 3 ಜನ ಹೇಳಿದ್ದಾರೆ ನನ್ನ ಕೆನ್ನೆ ಕರಗಿದೆ, ನಾನು ಸಣ್ಣ ಆಗಿದ್ದೀನಿ ಅಂತ. ನನ್ನ ಹತ್ರನೇ ಸುಳ್ಳು ಹೇಳ್ಚನೋ ಬದ್ಮಾಶ್. ಅದು ನನ್ನ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏನೋ ಮಾಡ್ತ್ಯಾ? ಏನು ಮಾಡ್ತೀನ? ತಗೋ, ಇದನ್ನ ಬ್ರೂಸ್ಲಿ ಏಟು ಅಂತಾರೆ. ಅಲ್ಲ ಕಣಪ್ಪದ್ದು,
ಮಳೆಗೆ ಗಾಳಿಗೆ ಯಾವತ್ತಾರು ಬಂಡೆ ಕರಗುತ್ತೇನೋ ನನ್ನಂತವ್ನು ಯಾವನಾರು ಉಳಿನಲ್ಲಿ ಬುಬ್ಳು, ಬುಬ್ಳು, ಬುಬ್ಳು ಅಂತ ಕೊಟ್ರೆ ಕರಗಬಹುದೇನೋಪ್ಪ. ಲೇ ವಿಟ್ಲ, ನನಗೆ ಕೋಪ ಬರ್ಸ್ಬೇಡ. ಈ ಸಲ ಏನಾದ್ರು ಜಗಳ ಆದ್ರೆ ಹಾಲಲ್ಲಿರೋ ಎಲ್ಲಾ ಸಾಮಾನು ಬೀಸಿ. ಪಾಂಡುರಂಗ ಏನೋ ಹೇಳಿರೋದು, ಹಾಲಲ್ಲಿ ಆಂಟಿಕ್ ಪೀಸ್ಗಳಿದೆ, ಅಲ್ಲಿ ಜಗಳ ಆಡ್ಬೇಡಿ ಅಂತ ಹೇಳಿಲ್ಲ. ಮತ್ ಇವಾಗ ಎಲ್ಲ ಜಗಳ ಆಡೋದು? ಲೇ ಜಾಜಕ್ಕೆ ರೂಮ್ ಇದೆಲ್ಲ, ಬಾರ ಅಲ್ಲಿ ಜಗಳ ಆಡೋಣ. ತಾಕತ್ ನಿನ್ ತೋರ್ಸಂತೆ ನಡೆಯೋ. ಬರ್ಲಿ ಆ ದುರ್ಮಾಂಸದ ಗುಡ್ಡೆ ಮೂಳು ಮುಳೆನೇ ಹೊಡೆದು ಸಾಯಿಸ್ಬಿಟ್ಟು. ಎಕ್ಸರ್ಸೈಸ್ ಮಾಡಿದ್ ಸಾಕು ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳು. ಇವತ್ತಲ್ಲ ಕಣ, ನಿನ್ನ ಜನ್ಮದಲ್ಲೇ ನೀನ್ ಸಣ್ಣ ಆಗಲ್ಲ ಆಗಲ್ಲ ಆಗಲ್ಲ. ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳು. ಸುಳ್ಳು ಹೇಳೋದು ನಮ್ ಸುಂಡಿನ ವಂಶಕ್ಕೆ ಬಂದಿಲ್ಲ ಕಣಲೇ. ಈಗ ಪರಿಸ್ಥಿತಿ ನೋಡ್ತಾ ಇರು. ನನಗೆ ಹೊಡಿತ್ಯಾ? ಟೈಗರ್ ಪ್ರಭಾಕರ್. ನೋಡಿ, ನಮ್ ದೇಶ ಯಾವಾಗಲೂ ಸುಭಿಕ್ಷವಾಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಯಾವ್ದೇ ಕಾರಣಕ್ಕೂ ಸ್ಟ್ರೈಕ್ ಎಲ್ಲ ಮಾಡಬಾರ್ದು, ಬಂದಂತೂ ಮಾಡ್ಲೇಬಾರ್ದು. ಬಂದ್ ಮಾಡಿದ್ರೆ ನಮ್ ದೇಶಕ್ಕೆ ನಷ್ಟ ಆಗತ್ತೆ. ನಿಲ್ಸಿ, ಅದೇನ್ ಗಲಾಟೆ ಅಂತ ಸ್ವಲ್ಪ ನೋಡ್ಬಾರ್ದಾ? ಅತ್ತೆ, ನಾನು ಮಹಿಳಾ ಸಂಘದ ಪ್ರೆಸಿಡೆಂಟ್ ಜೊತೆ ಟಾಕ್ ಮಾಡ್ತಾ ಇದೀನಿ. ಯು ಜಸ್ಟ್ ಕೀಪ್ ಕ್ವೈಟ್. ನೋಡಿ, ನಮ್ ದೇಶ ಯಾವಾಗ್ಲೂ ಪೀಸ್ಫುಲ್ ಆಗಿರ್ಬೇಕು. ಒಬ್ರು ಓ ಮೈ ಗಾಡ್, ವಾಟ್ ಇಸ್ ದಿಸ್? ಈ ರೂಮ್ ಅಲ್ಲಿ ಆ ದಂಡ ಪಿಡಿಗಳು ಸೇರ್ಕೊಂಡು ನಾಯಿ ತರ ಕಚ್ಚಾಡ್ತಾ ಇದ್ದಾನೆ. Oh my God! Idiot! Stop it! Hey, stop! You stop this, please. ಇಲ್ಲ ಅಂದ್ರೆ ಮಸಾಲೆ ಸಿಕ್ಕಟ್. ಮಸಾಲ್ ದೋಸೆ ಕಟ್ ಅಂದಿದ್ದಕ್ಕೆ ನಾನು ಫೈಟಿಂಗ್ ಮಾಡೋದು ನಿಲ್ಸಿದ್ದು. ಇಲ್ಲ ಅಂದಿದ್ರೆ ಇದೇ ಬೆಡ್ ಮೇಲೆ ನಿನ್ನ ಹೆಣ ಮಲ್ಗಿಸ್ಬಿಡ್ತಾ ಇದ್ದೆ. ನಾನು ಅಷ್ಟೇ ಕಣ, ಮಸಾಲೆ ದೋಸೆ ಕಟ್ ಅಂದಿದ್ದಕ್ಕೆ ಸುಮ್ಮನಾಗಿದ್ದು. ಇಲ್ಲ ಅಂದ್ರೆ ಇದೇ ನೆಲ ಬಗದು ನಿನ್ನ ದೊಡ್ಡ ಹುಟ್ಟು ಬಿಡ್ತಿದ್ದೆ. Hey, stop this nonsense. ನನ್ ರೂಮ್ ಅಲ್ಲಿ ಬಂದು ಜಗಳ ಆಡಿದಲ್ದೆ ನನ್ ಕಾಸ್ಮೆಟಿಕ್ಸ್ ಎಲ್ಲ ಹಾಳು ಮಾಡಿದಿರಲ್ಲ, ಶೇಮ್ ಆಗಲ್ವಾ? ನಾನೇನ್ ಮಾಡ್ಲಿ ಜಾಜಿ ಅವ್ರೆ, ನನಗೆ ಒಂದು ಸಲ ಕೋಪ ಬಂದ್ಬಿಟ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ. ನಾನು ಅಷ್ಟೇ ಜಾಜಿ. ನಾನೀಗ ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಂದ್ರೆ, ಪದ್ದು ವಿಟ್ಲ ಮುಂಚಿನ ತರ ಫ್ರೆಂಡ್ಸ್ ಆಗ್ಬೇಕು, ಅವರಿಬ್ರು ಬಾಂಧವ್ಯ ಚೆನ್ನಾಗಾಗ್ಬೇಕು. ಅದಕ್ಕೆ ನಾನು ತೀರ್ಮಾನ ತಗೊಂಡಿದ್ದೀನಿ. ಏನ್ ತೀರ್ಮಾನನು? ಅವ್ರಿಬ್ರು ಮತ್ತೆ ಜಗಳ ಆಡ್ಬೇಕು ಅಂತನಾ? ಡೋಂಟ್ ಟಾಕ್ ರಬಿಶ್. ವಿಟ್ಲ ಏನಾದ್ರೂ ಹೊಡೆಯೋದು, ಪಾತ್ರೆ ಎಸೆಯೋದು ಮಾಡಿದ್ರೆ ಪದ್ದುಗ್ ಶಿಕ್ಷೆ. ಪದ್ದು ಏನಾದ್ರೂ ಹೊಡೆಯೋದು, ಪಾತ್ರೆ ಬಿಸಾಕೋದು ಮಾಡಿದ್ರೆ ವಿಟ್ಲಂಗ್ ಶಿಕ್ಷೆ. ಅಂದ್ರೆ ಅವ್ನ್ ತಪ್ಪು ಮಾಡಿದ್ರೆ ಇವ್ನಕ್ ಶಿಕ್ಷೆ, ಇವ್ನ್ ತಪ್ಪು ಮಾಡಿದ್ರೆ ಅವನಕ್ ಶಿಕ್ಷೆ ಅಂತನಾ? ಎಕ್ಸಾಕ್ಟ್ಲಿ. ಲೇ ಬಿಟ್ಲಾ, ನೋಡ್ಕೊಂಡ್ ಪಾತ್ರ ಎಷ್ಟೋ, ಇಲ್ಲ ನನಗೆ ಶಿಕ್ಷೆ ಆಗ್ಬಿಡುತ್ತೆ. ನೀನು ಅಷ್ಟೇ ಕಣೋ, ಪಾತ್ರೆ ಎಸಿಬೇಡ, ಆಮೇಲೆ ನನ್ನ ತಲೆಗೆ ಬಂದ್ಬಿಡುತ್ತೆ. ಸರಿ, ಇಬ್ರು ಕೈ ಮಿಲಾಯಿಸಿ ಫ್ರೆಂಡ್ಸ್ ಆದ್ವಿ ಅಂತ ಹೇಳಿ. ಸರಿ, ನಾವಿಬ್ರು ಫ್ರೆಂಡ್ಸು. ಎಸ್. ಟೇಕ್ ದಿಸ್ 200. ಏನಕ್ಕೆ ಜಾಜತ್ಗೆ? ಮಸಾಲೆ ದೋಸೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂದು ಮಜ್ಜಾ ಮಾಡಿ. ವಿಟ್ಲಾ, ನಿನಗೀಗ ಕಾದಿದೆ. ಕೂಬೆ, ನಿಂಗೇನ್ ಅಷ್ಟು ದಾನ ಇಲ್ಲನೋ? ಕಾಫಿ ಕಪ್ ನೇಕೋ ಬೀಳುತ್ತೆ. ಓಲ್ಡ್ ಡೇ, ಕಾನೂನು ಬದಲಾಗಿದೆ, ನಿನಗೆ ಗೊತ್ತಿಲ್ವಾ? ನನಗ್ ಗೊತ್ತು, ನೀನ್ ಮಾಡಿರೋ ತಪ್ಪಿಗೆ ವಿಟ್ಲಂಗೆ ಪನಿಷ್ಮೆಂಟ್. ವಿಟ್ಲ, ಕಮ್ ಹಿಯರ್. ಏನ್ ಜಾಜತ್ಗೆ? ಕೈ ಮುಂದೆ ಮಾಡು. ಉಲ್ಟಾ. ಯಾಕೆ ಜಾಜತ್ಗೆ? ಯಾಕೆ ಜಾಜತ್ಗೆ ಕಮ್ಮಗ ಹೊಡೆದ್ಬಿಟ್ರಿ? 20 ಕಾಫಿ ಕಪ್ ನ ಬೀಳುತ್ತಾ, ಹಾಗಾಗಿ ಪನಿಷ್ಮೆಂಟ್ ನಿಂಗೆ. ಲೋಪದ್ದು ಕಾಫಿ ಕಪ್ ಯಾಕೋ ಬೀಳುತ್ತೆ? ಕೈ ಜಾರ್ ಬಿದ್ದೋಯ್ತು ಕಣು. ಬಿತ್ತ? ಎಕ್ಸ್ಕ್ಯೂಸ್ ಮೀ ಬಾಬಾ. ಏನಪ್ಪ? ಅದ್ರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು, ಯಾಕೆ ಬಿಸಾಕ್ತೆ? ಬಾಬಾ ನಿಮ್ಗೆ ಕಾನೂನು ಬಗ್ಗೆ ಗೊತ್ತಿಲ್ಲ. ಜಾಜತ್ಗೆ ಕಾನೂನು ಬಗ್ಗೆ ಸ್ವಲ್ಪ ಹೇಳಿ. ಎಸ್ ಹಬಿ, ವಿಟ್ಲ ತಪ್ಪು ಮಾಡಿದ್ರೆ ಪದ್ದುಗ್ ಶಿಕ್ಷೆ. ಅದು ಯಾರಿಗೆ ಶಿಕ್ಷೆನೋ ಯಾರಿಗಿಲ್ವೋ ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ನನ್ನ ಕೋಪ ಕಡಿಮೆ ಆಗ್ಬೇಕು ಅಷ್ಟೇ. ಮತ್ತೆ ರೆಡಿ ಆಗ. ಬಿಟ್ಲಾ, ನನಗೆ ಓಡಿಸ್ತೇನೋ ನಿನ್ಗೆ. ಕೈ ನೋಡ್ಕೊಂತೀನಿ. ನೀನ್ ನನ್ಗೊಡ್ಸಿದ್ಮೇಲೆ ನಾನ್ ಸುಮ್ಮನೆ ಇರ್ತೀನಾ? ನಾನು ಒಂದ್ ಕೈ ನೋಡ್ಕೊತೀನಿ. ಮಗನೇ ಏನು ಯಜಮಾನ್ರೆ, ಇವ್ರಿಬ್ರನ್ನ ಹೀಗೆ ಬಿಟ್ರೆ ಮನೇಲಿರೋ ಎಲ್ಲಾ ವಸ್ತುಗಳನ್ನ ಹೊಡೆದು ಪುಡಿ ಮಾಡ್ಬಿಡ್ತಾರೆ. ಇವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು, ನಾನು ಕಲಿಸ್ತೀನಿ. ಭೋಲೆನಾಥ್ 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 ಬಂ ಬಂ ಭೋಲೆನಾಥ್ 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 ಬಂ ಬಂ ಭೋಲೆನಾಥ್ ಭೋಲೆನಾಥ್ ಭೋಲೆನಾಥ್. ಎಲ್ಲಿಂದ ಬಂದ್ರು? ಹಿಮಾಲಯದ ಸುತ್ತ ತುದಿಯಲ್ಲಿರುವ ಕೈಲಾಸ ಪರ್ವತದಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ ಮೂರ್ಖ. ಅಲ್ಲೇ ಇರೋದ್ ಬಿಟ್ಟು ಇಲ್ಲಿ ಯಾಕೆ ಬಂದ್ರು ನಮ್ಮ ಪ್ರಯಾಣ ದಿನಕ್ಕೆ? ನಾವು ಬದುಕಿರುವವರ ಪ್ರಾಣಗಳನ್ನು ಎಂದೂ ತಿನ್ನುವುದಿಲ್ಲ. ಸತ್ತು ಮಲಗಿರುವ ಹೆಣಗಳ ಪ್ರಾಣವನ್ನು ಮಾತ್ರ ತಿಂತೇವೆ. ಮೂರ್ಖ,
ನಾವು ಇಲ್ಲಿಗೆ ಬರದೆ ಹೋದರೆ ನಿಮ್ಮಂತ ಪಾಪಿಷ್ಟರಿಗೆ ಮೋಕ್ಷ ಸಿಕ್ಕುವುದಾದ್ರೂ ಹೇಗೆ? ಮೋಸ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನನ್ನ ಶಿಷ್ಯನ ಕೈಗೆ 100 ರೂಪಾಯಿ ನೋಟನ್ನು ಇಟ್ಟು ಈ ಮಡಿಕೆಯಲ್ಲಿ ತುಂಬಿಕೊಂಡಿರುವ ಗಂಗಾಜಲದ ಒಳಕ್ಕೆ ಕೈ ಬಿಡು. ಅಪ್ಪಿ ತಪ್ಪಿ ನಿನಗೆ ಏನಾದರೂ ನಾಣ್ಯವೊಂದು ಸಿಕ್ಕರೆ ನೀನು ಪುಣ್ಯಾತ್ಮ ಎಂದು ಅರ್ಥ. ನಾಣ್ಯ ಸಿಕ್ಕಿಲ್ಲ ಅಂದ್ರೆ ನೀನು ಪರಮ ಪಾಪಿಷ್ಟ. ನಿಂತ ಜಾಗದಲ್ಲೇ ಸುಟ್ಟು ಕರಕಲಾಗಿ ನಾನು ಮೈ ಕೈಗೆ ಹಚ್ಚಿಕೊಳ್ಳುವ ಬೂದಿ ಆಗ್ಬಿಡ್ತೀಯ. ಧೈರ್ಯವಾಗಿ ಕೈ ಬಿಡು. ನಾಣ್ಯ ಸಿಕ್ಬಿಡ್ತು. ನಾಣ್ಯ ಸಿಕ್ಕಿತು ಎಂದು ಹೇಳಿ ಕಡ್ಲೆಕಾಯಿ ತಗೊಂಡು ತಿಂದ್ಬಿಟ್ಟು ಆಮೇಲೆ ಬೇದಿ ಅನ್ನೋದು ಜೀವನ ಪರ್ಯಂತ ಕಾಟಗಾಯಿಸ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಈ ನಾಣ್ಯ ಏನ್ ಮಾಡೋದು? ಮನೆಗೆ ತೆಗೆದುಕೊಂಡು ಹೋಗು. ದೇವರ ಮುಂದಿರುವ ಗೋಲ್ಕದಲ್ಲಿ ಹಾಕಿ ಪ್ರತಿನಿತ್ಯ 3 ಬಾರಿ ನಮಸ್ಕಾರವನ್ನು ಮಾಡು. ಹಾಗೆ ಮಾಡಿದ್ದೆ ಆದಲ್ಲಿ ನಿನಗೆ ಪ್ರತಿನಿತ್ಯ ಬಾಟ ಗೀಟ ಎಲ್ಲ ಸೇರಿ ಪರ್ ಡೇ ಮಿನಿಮಮ್ ಒಂದು 3,000 ರೂಪಾಯಿ ಸಿಗುತ್ತೆ. ಗುರುಗಳೇ ನಿಮ್ ಪಾದ ತೋರಿಸಿ. ನಮ್ಮ ಪಾದಗಳು ಇಲ್ಲೆಲ್ಲಿವೆ? ಗೋರಿ ಒಳಗೆ ಊದು ಹೋಗಿವೆ. ಏ ಮೂರ್ಖ, ಅವರಿವರನ್ನು ನಂಬುವುದನ್ನು ಮೊದಲು ಬಿಡು. ನಿನ್ನ ಪಾದಿಗೆ ಕುಮಾರನಿದ್ದಾನೆ, ಅವನನ್ನು ನೆನೆಸು. ಜೈ ಕುಮಾರ. ಜೈ ಬಂ ಬಂ ಭೋಜನ. ಗುರುಗಳೇ, ನಮ್ಮ ಮುಂದಿನ ಪಯಣ ಎತ್ತ. ಶಿಷ್ಯ, ಗಾಳಿ ಜೋರಾಗಿ ಯಾವ ದಿಕ್ಕಿನ ಕಡೆ ಬೀಸುತ್ತಿದೆ? ಗುರುಗಳೇ, ಈ ಕಡೆಗೆ ಬೀಸುತ್ತಿದೆ. ಹಾಗಿದ್ರೆ ಗಾಡಿನ ಆ ಕಡೆನೇ ತಳ್ಳು. ಯಾಕೆಂದ್ರೆ ನಿನಗೆ ತಳ್ಳಕ್ಕೆ ಈಸಿ ಆಯ್ತದೆ. ಭೋಲೆನಾಥ್ ಭೋಲೆನಾಥ್. ಗುರುಗಳು ಹಿಮಾಲಯದಿಂದ ಬಂದಿರಾ? ಅದಕ್ಕಿಂತಲೂ ಎತ್ತರದಲ್ಲಿರುವ ಕೈಲಾಸ ಪರ್ವತ ಎನ್ನುವುದು ಒಂದಿದೆ, ಅದನ್ನು ಕೇಳಿದ್ದೀರಾ? ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ. ತಾವು ಯಾರು ಗುರುಗಳೇ? ಅಗೋರಿಗಳು. ಅಂದರೆ ಈಗ ತಾನೇ ಗೋರಿಯಿಂದ ಎದ್ದು ಬಂದಿರುವ ಅಗೋರಿಗಳು ಎಂದೆ. ಗೋರಿಯಿಂದ ಎದ್ದು ಇಲ್ಲಿಗೆ ಯಾಕೆ ಬಂದ್ರಿ? ಬಂ ಬಂ ಭೋಲೆನಾಥ್. ಭೋಲೆನಾಥ್ ಭೋಲೆನಾಥ್. ಅದೃಷ್ಟ ಪರೀಕ್ಷೆಗೆಂದೂ ಬಂದಿದ್ದೇವೆ. ನನ್ನ ಶಿಷ್ಯನ ಕೈಗೆ 100 ರೂಪಾಯಿಯನ್ನು ಕೊಟ್ಟು ಭಕ್ತಿಯಿಂದ ಗಂಗಾಜಲ ತುಂಬಿರುವ ಈ ಮಡಿಕೆ ಒಳಗೆ ಕೈ ಬಿಡಬೇಕು. ಯಾರು ಪುಣ್ಯವನ್ನು ಮಾಡಿದ್ದಾರೋ ಅಂತಹ ವ್ಯಕ್ತಿಗೆ ಒಂದು ನಾಣ್ಯ ಸಿಕ್ಕುತ್ತದೆ. ಆ ನಾಣ್ಯ ಸಿಕ್ಕವನ ಮನಸ್ಸಿನ ಆಸೆಗಳೆಲ್ಲವೂ ಈಡೇರಿಸುತ್ತದೆ. ಸ್ವಾಮಿಗಳೇ, ನಾನೊಂದ್ಸತಿ ಪ್ರಯತ್ನ ಮಾಡ್ಬೋದಾ? ಹಾಗಿದ್ದರೆ ನೀವಿಬ್ಬರು ತೊಲಗಾಚೆ. ಧೈರ್ಯವಾಗಿ ಮಡಿಕೆ ಒಳಗೆ ಕೈ ಬಿಡು. ನಾಣ್ಯ ಸಿಕ್ಬಿಡ್ತು. ನಿನ್ನ ಮನಸ್ಸಿನ ಆಸೆ ಈಡೇರುತ್ತದೆ. ನಡಿಯಾಚೆ. ನಾಣ್ಯ ಸಿಕ್ಬಿಟ್ಟು ಏನಂತ ಕೇಳ್ಕೊಂಡೆಮ್ಮ? ನಾನು ಈ ಮನೆ ಸೊಸೆ ಆಗೋವಾಗ್ಲಿ ಅಂತ ಕೇಳ್ಕೊಂಡೆ. ಚಂಪಾ, ಈ ರೀತಿ ಟಾಕ್ ಮಾಡಕ್ ನಿಂಗೆ ಕ್ಷೇಮ ಆಗಲ್ವೇನೆ? ನಾನ್ ಕೇಳ್ಕೊಂಡಿದ್ದು ಆಯ್ತು, ನನ್ನ ಆಸೆ ನೆರವೇರುತ್ತೆ ಅಂತ ಅವ್ರು ಹೇಳಿದ್ದು ಆಯ್ತು. ಸುಮ್ನೆ ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೊಳ್ಳಿ. ಅತ್ತೆ, ನಾನು ಟ್ರೈ ಮಾಡ್ತೀನಿ. ಸ್ವಾಮಿಗಳೇ, ನಾನು ನನ್ನ ಹ್ಯಾಂಡ್ ನ ಈ ಮಡ್ಕೆಯಲ್ಲಿ ಡಿಪ್ ಮಾಡ್ಲಾ? ಧೈರ್ಯವಾಗಿ ಕೈಯನ್ನು ಬಿಡು. ವಾಟರ್ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ನಿಮ್ಮನ್ನ ಹಿಡ್ಕೊಂಡ್ ಬಂದಿರೋದು ನಲ್ಲಿಯಿಂದ ಅಲ್ಲ, ಕೈಲಾಸ ಪರ್ವತದಿಂದ. ಹಾಗಾಗಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಬೇಗ ಕೈಯನ್ನು ಮೇಲಕ್ಕೆತ್ತು, ಇಲ್ದಿದ್ರೆ ರಕ್ತ ಎಪ್ಕಟ್ಟಿ ನಿಗಿತ್ಕೊಂಡ್ಬಿಡ್ತೀಯ. ಏನಾಯ್ತು? ಕಾಣ್ ಸಿಕ್ತು. ನಿನ್ನ ಮನಸ್ಸಿನ ಆಸೆ ಎಲ್ಲ ನೆರವೇರುತ್ತೆ. ಹಾಳಾಗ್ ಹೋಗು. ಅತ್ತೆ, ನನ್ಗೂ ಕಾಯಿನ್ ಸಿಕ್ತು. ಏನ್ ಕೇಳ್ಕೊಂಡೆಮ್ಮ? ಮುಂದಿನ ಸಲ ನಾನು ಎಲೆಕ್ಷನ್ ಅಲ್ಲಿ ನಿಂತಾಗ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬೇಡ್ಕೊಂಡೆ. ಕಾಯಿನ್ ಸಿಕ್ಬಿಡ್ತು. ಜಾಜಿ ಅವ್ರೆ, ನಮ್ಗೊಂದು 200 ರೂಪಾಯಿ ಕೊಡಿ. ಯಾಕೆ? ಮಸಾಲೆ ದೋಸೆ ತಿನ್ನಕ್ಕ? ಅಲ್ಲ, ಮಡ್ಕೆಲ್ ಕೈ ಹಾಕಕ್ಕೆ. ನಾನು ಮೊದಲು ಕೈ ಹಾಕ್ತೀನ. ನಾನು ಮೊದ್ಲು ಕೈ ಹಾಕ್ತೀನಿ. ನಾನು ಮೊದಲು ಕೈ ಹಾಕ್ತೀನಿ. ಬಂ ಬಂ ಭೋಲೆನಾಥ್. ಭೋಲೆನಾಥ್ ಭೋಲೆನಾಥ್. ಈ ಕುನ್ನಿಗಳೇಕೆ ನಾಯಿಗಳ ತರ ಕಿತ್ತಾಡುತ್ತಿವೆ? ಇವ್ರು ಯಾವಾಗ್ಲೂ ಹೀಗೆ ಗುರುಗಳೇ. ಇವ್ರಿಬ್ಬರಿಗೂ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಒಬ್ಬಳ ಮೇಲೆ ಒಬ್ಬಳು ಬಿದ್ದು ಸಾಯ್ತಾನೆ. ಹಾಗಿದ್ದರೆ ಇಬ್ಬರು ಪುಣ್ಯಗಳು ಒಟ್ಟಿಗೆ ಬಂದು ಮಡಿಕೆ ಒಳಗೆ ಕೈ ಬಿಡ. ಯಾರಿಗೆ ಅದೃಷ್ಟವಿರುತ್ತದೋ ಒಬ್ಬರಿಗೆ ಮಾತ್ರ ನಾಣ್ಯ ಸಿಕ್ಕುತ್ತದೆ. ನಾನ್ ಫಸ್ಟ್. ನಾನು ಬಿಡ ಬಿಡ ಬಿಡ. ಮುಗಿಯಿತು. ಮಾರುತರಿಗೆ ಸಿಟ್ಟು ಬಂತು. ದೇಶ ಮುಳುಗಿ ಹೋಯಿತು. ಎಲ್ಲ ಪಾಪಿಲ್ಲ. ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ನಿಮ್ ಕರ್ಮ ಸವಿಯವ್ರಿಗೆ ಹೊಡಿತಾನೆ ಇರ್ತಾರೆ. ಹೊಡಿರಿ ಗುರುಗಳೇ. ಭೋಲೆನಾಥ್ ಗುರುಗಳೇ, ಹೊಡಿಯೋದ್ ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿ. ಒಡೆದ ಮಡಿಕೆಯನ್ನು ಇವರೇ ಸರಿ ಮಾಡಿ ಕೊಡಬೇಕು. ಒಂದೇ ಒಂದ್ ಮಡಿಕೆ ತಾನೆ ಮಾಡ್ಕೊಡ್ತೀವಿ ಬಿಡಿ. ಅಲ್ಲಿವರೆಗೂ ನಾವು ನಿಮ್ಮ ಮನೆಯಲ್ಲೇ ಇರ್ತೇವೆ. ಮಡಿಕೆನ ಹೀಗ್ ಮಾಡೋದಲ್ಲ,
ಇದಕ್ಕೆ ಐಸ್ ಹಾಕ್ಬೇಕು, ಮಂಜುನು ಹಾಕ್ಬೇಕು. ಐದನ್ನು ಹಾಕ್ಬೋದು, ಆದ್ರೆ ಮುಂದಿನ ಎಲ್ಲಿಂದ ತರೋದು? ಬೆಳಿಗ್ಗೆ ಹೊತ್ತು ಮೇಲಿನ ಬೀಳ್ತಾ ಇರುತ್ತಲ್ಲ, ಒಂದ್ ಪಾತ್ರೆ ತಗೊಂಡೋಗಿ ಹಿಡ್ಕೊಂಡ್ಬಂದು ಇದಕ್ಕೆ ಸುರಿಬೇಕು. ಜಲ ಕುನ್ನಿಗಳ ಇಷ್ಟೊತ್ತಾದ್ರೂ ಒಂದು ಮಡಿಕೆಯನ್ನು ನಿಮ್ಮಿಂದ ಮಾಡಲಿಕ್ಕಾಗಲಿಲ್ಲವೇ? ಅನುಭವಿಸಿ. ಗುರುಗಳೇ, ಇದಕ್ಕೆ ಮಂಜು ಹಾಕಿಲ್ಲ, ಐಸು ಹಾಕಿಲ್ಲ. ಬಿಸ್ತಲ್ವಾ? ಮಂಜು ಸಿಗ್ಲಿಲ್ಲ, ಸಿಕ್ತಿದ್ದಂಗೆ ಇಳ್ಕೊಂಬಂದು ಹಾಕ್ಬಿಡ್ತೀವಿ. ಭೋಲೆನಾಥ್ ಸ್ವಾಮೀಜಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಷ್ಟರಲ್ಲಿ ಇವರು ಈ ಮಣ್ಣನ್ನ ತೊಳೆದು ಆದಷ್ಟು ಬೇಗ ಪಾಟ್ ರೆಡಿ ಮಾಡ್ಕೊಡ್ತಾರೆ ಅಲ್ವೇನ್ರು? ಭೋಲೆನಾಥ್ ಸ್ವಾಮೀಜಿ, ಎಲ್ಲ ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ರೆ ಸಿಎಂ ಆಗ್ತೀನಲ್ವಾ? ನಿಮಗೆ ನಾಣ್ಯ ಸಿಕ್ಕಿದೆ ಅಂದ ಮೇಲೆ ನೀವು ಸಿಎಂ ಆಗುತ್ತೀರಾ. ಆದರೆ ಅದಕ್ಕಿಂತಲೂ ಮೊದಲು ನಮ್ಮ ವರದ ಮರಕ್ಕೆ ಮತ್ತೊಮ್ಮೆ ಪರಿಗೂಡಬೇಕು. ನಾವು ಹಿಮಾಲಯದಿಂದ ನಡೆದುಕೊಂಡು ಬಂದು ತುಂಬಾ ಸುತ್ತಾಗಿದ್ದೇವೆ. ನಮ್ಮ ಸೇವೆಯನ್ನು ಮಾಡು. ಸ್ವಾಮಿಗಳೇ, ನಾನು ನಿಮ್ ಸೇವೆ ಮಾಡ್ಬೋದಾ? ಬೇಕಾಗಿಲ್ಲ, ಸ್ವಾಮೀಜಿಗಳ ಸೇವೆನ ನಾನು ಒಬ್ಬಳೇ ಮಾಡ್ತೀನಿ. ನನ್ನ ಅಣ್ಣ ಇಬ್ಬರಿಗೂ ಸಿಕ್ಕಿದೆ ಅಂದ ಮೇಲೆ ಇಬ್ಬರು ಸೇರಿ ಸೇವೆಯನ್ನು ಮಾಡಿ. ಯಾರು ಬೇಡ ಅಂದಾರು? ದಯಮಾಡಿಸಿ ಭೋಲೆನಾಥ್ ಗುರುಗಳೇ, ಈ ದಂಡ ಪುಂಡಿಗಳಿಗೆ ಮಡಕೆ ಮಾಡಕ್ ಬರಲ್ಲ, ಮಣ್ಣು ತಿನ್ನಕ್ಕೆ ಲಾಯಕು. ಬೇರೆ ಪರಿಹಾರ ಇದ್ದರೆ ಹೇಳಿ ಗುರುಗಳೇ. ಏನು ಮಾಡುವುದು? ನಾವು ಮಡಿಕೆಯನ್ನು ತೆಗೆದುಕೊಂಡು ಹೋಗದಿದ್ದರೆ ಆ ರುದ್ರ ನಮ್ಮನ್ನು ಕೈಲಾಸದ ಪರ್ವತದೊಳಕ್ಕೆ ಬಿಟ್ಟುಕೊಳ್ಳುವುದೇ ಇಲ್ಲ. ಒಂದು ಕೆಲಸವನ್ನು ಮಾಡಿ, ನಮಗೆ 40,000 ರೂಪಾಯಿಗಳನ್ನು ಕೊಡಿ. ನಾವು ರುದ್ರನಿಗೆ ತಪ್ಪ ಕಾಣಿಕೆ ಎಂದು ಕೊಟ್ಟು ಕೈಲಾಸ ಪರ್ವತಕ್ಕೆ ಸೇರಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ಇದೇ ಚಾವಟಿಯಿಂದ ಇವರಿಬ್ಬರನ್ನು ಹೊಡೆದು ಕೊಂದು ನಾವಿಬ್ಬರು ಸೇರಿಕೊಂಡು ತಿಂದು ತದನಂತರ ಕೈಲಾಸ ಪರ್ವತವನ್ನು ಸೇರಿಕೊಳ್ಳುತ್ತೇವೆ. ಆ 40,000 ನಾನು ನಿಮಗೆ ಕೊಡ್ತೀನಿ. ಗುರುಗಳೇ, ಈ ಚಿಕ್ಕ ವಯಸ್ಸಿನಲ್ಲಿ ರುದ್ರನನ್ನು ನೋಡಿದ ನೀವೇ ಭಾಗ್ಯವಂತರು. ಆ ಭಾಗ್ಯ ನನಗೂ ದೊರಕುವುದೇ? ನೀವು ಹೋಗುವುದಾದರೆ ನನ್ನ ವಯಸ್ಸಿನಲ್ಲೇ ಹೋಗಿಬಿಡಬೇಕಿತ್ತು. ನಿಮಗೀಗ ಯಥೇಚ್ಛವಾಗಿ ವಯಸ್ಸಾಗಿದೆ. ಅದು ಅಲ್ಲದೆ ಇಲ್ಲಿ ಟಿವಿಯಲ್ಲಿ ಬರುವ ಧಾರಾವಾಹಿ ಸಿನಿಮಾಗಳನ್ನು ನೋಡಿ ನೀವು ಮಲೀನವಾಗಿ ಬಿಟ್ಟಿದ್ದೀರಿ. ಈಗಲ್ಲ, ಇನ್ನು 1,000 ವರ್ಷ ಬಿಟ್ಟರು ನಿಮಗೆ ಅಲ್ಲಿ ಪ್ರವೇಶ ನಿಷಿದ್ಧ. ತಗೊಳ್ಳಿ 40,000. ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಎನ್ಸ್ಕೊಂಡ್ಬಿಡಿ. ಒಮ್ಮೆ ನಾವು ಮುಟ್ಟಿ ನೋಡಿದ್ರೆ ಸಾಕು, ಇದರಲ್ಲಿ ಎಷ್ಟಿದೆ ಎಂದು ನಮಗೆ ಗೊತ್ತಾಗಿ ಬಿಡುತ್ತದೆ. ಅದು ಹೇಗೆ? ನಮ್ಮ ರುದ್ರನಿಗೆ 3ನೇ ಕಣ್ಣಿರುವುದು ಏತಕ್ಕಾಗಿ? ಇಂಥದ್ದನ್ನೆಲ್ಲ ಕಂಡು ಹಿಡಿಯುವುದಕ್ಕಾಗಿ. ಪುಣ್ಯಗಳೇ, ಇನ್ನೊಮ್ಮೆ ನೀವಿಬ್ಬರು ಪರಸ್ಪರ ಕಿತ್ತಾಡಿಕೊಂಡದ್ದಾದರೆ ಇದೇ ಈಟಿಂದ ನಿಮ್ಮಿಬ್ಬರನ್ನು ಬೀಟಿ ಬಿಟ್ಟು ಯಾವತ್ತೂ ಜಗಳ ಆಡಲ್ಲಪ್ಪ. ಈ ಮನೆಯಲ್ಲಿ ನೀವು ಅದೆಷ್ಟು ವಸ್ತುಗಳನ್ನು ಒಡೆದು ಹಾಕಿದ್ದೀರೋ ಅದಕ್ಕೆ ಡಬ್ಬಲ್ ವಸೂಲಿ ಮಾಡಿ ಸಾಕಿ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಗೊತ್ತಾಗುವುದು ಏನು ಬಂತು? ಲಾಸ್ ಮಾಡಿಕೊಂಡವನು ನಾನಲ್ಲವೇ? ಅಂದ್ರೆ ನೀವು ಅಯ್ಯ, ನಾನು ಕಂಡ್ರೆ ಪಾಂಡ್ರಂಗ ಗಂಟುಗಲೆ